ತಂದೆ ನಾರಾಯಣ. ನಮಸ್ಕಾರಗಳು ವೀಕ್ಷಕರೇ. ನಾನು ಒಂದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೀವು ನೋಡ್ಬೋದು. ಇಷ್ಟೊಂದು ಸಂಭ್ರಮ ಅಂತ ಅಂದ್ಕೊಂಡಿರ್ಲಿಕ್ಕೆ ಸಾಕು. ಅದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹರಿಗಾರ್ ಗ್ರಾಮದ ನೀರ್ಗೋಡು ಎಂಬಲ್ಲಿ ಒಂದು ಕದಂಬೇಶ್ವರ ದೇವಸ್ಥಾನ ಅಂತ ಉಂಟು. ಅದರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ದಿನಾಂಕ 19/2/26ರಿಂದ ಆರಂಭವಾಗಿ 22ಕ್ಕೆ ಪ್ರಾಣ ಪ್ರತಿಷ್ಠೆಯಾಗಿ 23ರಂದು ಕಾರ್ಯಕ್ರಮ ಸಂಪನ್ನಗೊಳ್ಳಿಕ್ಕಿದೆ. ಅದರ ಕೆಲವು ತುಣುಕುಗಳನ್ನು ನಾನು ನಿಮಗಿಂದು ತೋರಿಸ್ತಾ ಇದ್ದೇನೆ, ಹೇಗೆ ತಯಾರಿ ಮಾಡಿದ್ದಾರೆ ಏನು ಅಂತ. ಅದರಲ್ಲಿ ನೋಡ್ರಿ, ಅದು ಸುಮಾರು 8 ಶತಮಾನಗಳ ಹಿಂದಿನ ಪ್ರಾಚೀನತೆಯನ್ನು ಹೊಂದಿದಂತಹ ಪ್ರಸಿದ್ಧ ದೇವಾಲಯ. ಇಲ್ಲಿಯ ಕದಂಬೇಶ್ವರನನ್ನ ನಂಬಿದ ಭಕ್ತರು ಬಹಳಷ್ಟು ಮಂದಿ ಇದ್ದಾರೆ. ಪಟ್ಟಣಗಳಲ್ಲಿ ಎಲ್ಲ, ಹಳ್ಳಿಗಳಲ್ಲೆಲ್ಲ ಬಹಳಷ್ಟು ಮಂದಿ ಇದ್ದಾರೆ. ಅವರು ಎಲ್ಲ ಭಕ್ತ ಜನರ ಆಶಯದಂತೆ ಈಗ ಆ ದೇವರ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೀವು ಈಗಾಗಲೇ ನೋಡಿದ್ದೀರಿ ಎಷ್ಟು ಶೃಂಗಾರ ಮಾಡಿದ್ದಾರೆ ಅಂತ. ನಾನು ಹೋಗಿರೋದು ಸಂಜೆ ವೇಳೆ ಆಗಿರೋದ್ರಿಂದ ಲೈಟ್ಗಳೆಲ್ಲ ಬಹಳ ಚೆನ್ನಾಗಿದ್ವು, ನಕ್ಷತ್ರಗಳಂತೆ ಮಿನುಗ್ತಿದ್ವು ಅಂತ ಹೇಳಬೇಕು. ಬಹಳ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಇಂದು ಬೆಳಗಿನಿಂದನೇ ಕಾರ್ಯಕ್ರಮ ಆರಂಭ ಆಗಿದೆ. ನಮ್ಮ ಹಿಂದೂ ಪರಂಪರೆಯಲ್ಲಿ ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡೋದು ಅಂದರೆ ಬಹಳನೇ ನೀತಿ ನಿಯಮಗಳಿರ್ತವೆ, ವಿಧಿವಿಧಾನಗಳಿರ್ತವೆ. ಎಷ್ಟೋ ಪೌರೋಹಿತ್ಯದವರು ಬಂದು, ವೈದಿಕರು ಬಂದು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಡ್ತಾರೆ. ಇಂದು ನಾಂದಿ ಪುಣ್ಯ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಗೋವನ್ನು ಹೋಗಿಸಿದ್ದಾರೆ. ಅಂದರೆ ಕಾಮಧೇನುವನ್ನು, ಗೋಮಾತೆ ಅಂದರೆ ಗೊತ್ತಲ್ಲ, ಎಲ್ಲ ಕಾರ್ಯಕ್ಕೂ ಬೇಕು ಅದು. ಇಲ್ಲಿ ದೇವಸ್ಥಾನಕ್ಕೆ ಕರುವಿನ ಸಮೇತ ಗೋಮಾತೆಯನ್ನ ಒಳಗೆ ತಂದು ಪ್ರದಕ್ಷಿಣೆ, ಪೂಜೆ, ಪ್ರದಕ್ಷಿಣೆ, ಅರ್ಚನೆ ಎಲ್ಲ ಮಾಡಿದ್ದಾರೆ. ಹಾಗೆ ಗೋ ಬಹಳ ಚೆನ್ನಾಗಿ ಬಂದು ಎಲ್ಲರಿಗೂ ಖುಷಿಯಾಗಿದೆ.